ವಿಜಯಪುರ ಜಿಲ್ಲೆಯಲ್ಲಿ ಭೂಕಂಪದ ಆತಂಕ ಹೆಚ್ಚಾಗ್ತಾ ಇದೆ. 2 ನಿಮಿಷದ ಅಂತರದಲ್ಲಿ ಎರಡೆರಡು ಸಲ ಭೂಮಿ ಕಂಪಿಸಿದ ಅನುಭವವಾಗಿದೆ. ಭೂಮಿಯಿಂದ ಭಾರೀ ಸದ್ದಿನೊಂದಿಗೆ ಭೂಕಂಪನದ ಅನುಭವ ಆಗಿದೆ. ಗಣೇಶನಗರ, ಬಡಿಕಮಾನ್ ಸೇರಿದಂತೆ ಹಲವು ಕಡೆ ಭೂಮಿಯ ಕಂಪನವಾಗಿದೆ. ಭಯದಿಂದ ಮನೆಯಿಂದ ಹೊರಗಡೆ ಓಡಿ ಬಂದಿದ್ದಾರೆ ಜನ. 2 ತಿಂಗಳ ಅವಧಿಯಲ್ಲೇ 10 ಬಾರಿ ಭೂಮಿ ಕಂಪನವಾಗಿದೆ. ಸೊ ಹಾಗಾಗಿಯೇ ಜನಕ್ಕೆ ಮನೆಯಲ್ಲಿ ಇರೋದಕ್ಕೂ ಕೂಡ ಆಗ್ತಾ ಇಲ್ಲ, ಹೊರಗಡೆ ಬಂದು ಇರೋಣ ಅಂದ್ರೂ ಕೂಡ ಆಗ್ತಾ ಇಲ್ಲ. ಭಯದ ವಾತಾವರಣ ಸೃಷ್ಟಿಯಾಗಿದೆ. ವಿಜಯಪುರ ಮಾತ್ರವಲ್ಲ, ಕಲಬುರಗಿಯಲ್ಲೂ ಕೂಡ ಭೂಮಿ ಕಂಪಿಸಿದ ಅನುಭವವಾಗಿದೆ. ಒಂದೇ ದಿನದಲ್ಲಿ 4 ಬಾರಿ ಭೂಮಿ ಕಂಪಿಸಿದೆ. ನಿರಂತರ ಕಂಪನದಿಂದ ಜನರಲ್ಲಿ ಆತಂಕಗಳು ಕೂಡ ಹೆಚ್ಚಾಗಿದೆ. ಚಿಂಚೋಳಿ ತಾಲೂಕಿನ ಐನಾಪುರ, ಗಡಿನಿಂಗದಹಳ್ಳಿ, ಸೊಂತ ಮತ್ತು ಪಟವಾದ ಗ್ರಾಮದಲ್ಲಿ ಭೂಮಿ ಕಂಪಿಸಿದ ಅನುಭವವಾಗಿದೆ. ಭೂಮಿ ಕಂಪಿಸಿದ ಹಿನ್ನೆಲೆ ಮನೆಯಿಂದ ಹೊರಗಡೆ ಬಂದಿದ್ದಾರೆ ಜನ. ಈಗಾಗಲೇ ನಾವೆಲ್ಲ ಈಗ ನೋಡ್ತಾ ಇರೋದು ಈ ಗುಂಪಲ್ಲಿ ಸೇರ್ಕೊಂಡಿದೆ. ಏನು ವಿಶೇಷ ಅಂದರೆ, ಈಗಾಗಲೇ ನಮ್ಮ ಐನಾಪುರ ಗ್ರಾಮದಲ್ಲಿ, ಚಿಂಚೋಳಿ ತಾಲೂಕಿನ ಐನಾಪುರ ಗ್ರಾಮದಲ್ಲಿ ಬೆಳಿಗ್ಗೆ 6 ಗಂಟೆ ಒಂದು ಸರಿ, ಮತ್ತು ಮಧ್ಯರಾತ್ರಿ 2 ಗಂಟೆಗೆ ಒಂದು ಸರಿ, ಮತ್ತು ಈಗ 2 ಗಂಟೆ ಮುಂಚೆ 7:15 ಕಾಲಕ್ಕೆ 3 ಸಾರಿ ಭೂಕಂಪ ಸಂಭವಿಸಿದೆ. ಇನ್ನೂವರೆಗೂ ಕೂಡ ನಮ್ಮ ಗ್ರಾಮದ ಅಧಿಕಾರಿಗಳು, ಸಂಬಂಧಪಟ್ಟ ಅಧಿಕಾರಿಗಳು ಅಥವಾ ಯಾರಾದರೂ ವಿಜ್ಞಾನಿಗಳು ಕೂಡ ಬಂದು ನಮಗೆ ಏನು ಅದ್ರ ಬಗ್ಗೆ ವರದಿ ಕೊಟ್ಟಿಲ್ಲ, ಅದರ ಬಗ್ಗೆ ಏನು ವಿಶ್ಲೇಷಣೆ ಕೊಟ್ಟಿಲ್ಲ. ಮತ್ತು ಜನರಲ್ಲಿ ಫುಲ್ ಭಯಭೀತವಾಗಿ ಅವರಲ್ಲಿ ಒಂದು ಆತಂಕಗೊಂಡಿದ್ದಾರೆ ಎಲ್ಲ ಜನರು. ಮತ್ತು ನಮ್ಮ ಐನಾಪುರದ ಪಕ್ಕದಲ್ಲಿರುವ ಕೊಡಂಬಲ್ ಮತ್ತು ಬೆನ್ಕಿಪಳ್ಳಿಯಲ್ಲಿ ಕೂಡ ಇದೇ ರೀತಿಯ ವಾತಾವರಣ ಕಂಪನಿಸಿದೆ. ಮತ್ತು ನಮ್ಮ ಐನಾಪುರ ಕೆಳಗಡೆ ಇರುವ ಮುಲ್ಲಮರಿ ಜಲಾಶಯ ಕೂಡ ಅದು ಒಂದು ದೊಡ್ಡ ಅಣೆಕಟ್ಟು, ಮತ್ತು ನಮಗೆ ಮುಂದೆ ಫ್ಯೂಚರಲ್ಲಿ ದೊಡ್ಡ ಪ್ರಾಬ್ಲಮ್ ಆಗ್ಬೋದು.